ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ತುಂಬ ದಿನದಿಂದ ವ್ಲಾಗ್ ಹಾಕಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ವೀಡಿಯೋನೇ ಮಾಡಿರಲಿಲ್ಲ ನಾನು ಜಾಸ್ತಿ. ಏಕೆಂದರೆ ನನ್ನ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಅಂತ ಹೇಳೋದು ತಾಯಿ ಸ್ಥಾನ ಯಾರೂ ತುಂಬೋದಕ್ಕಾಗೋದಿಲ್ಲ. ಅಮ್ಮ ನನ್ನ ಬ್ಯಾಕ್ ಸಪೋರ್ಟ್ ಆಗಿದ್ದರು. ಅಮ್ಮ ನಮ್ಮನ್ನು ಬಿಟ್ಟು ಹೋಗಿದ ತಕ್ಷಣ ನನಗೆ ಅದನ್ನು ಅರಗಿಸ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಮತ್ತೆ ಆ ದಿನಗಳು ಬರೋದಕ್ಕೆ ತುಂಬ ಟೈಮ್ ತೊಗೊಳ್ತಾ ಇದೆ ನನಗೆ. ಸೊ ನಾನು ಖಂಡಿತ ಅದು ವಿಡಿಯೋ ಮಾಡೇ ಇಲ್ಲ ಅಂತ ಅಂದ್ಕೊಳ್ಳಿ ಸರಿಯಾಗಿ. ಆದ್ದರಿಂದ ನಾನು ವ್ಲಾಗ್ಸ್ ಯಾವುದೂ ಹಾಕಿಲ್ಲ. ಮತ್ತು ನನಗೂ ರೆಸ್ಟ್ ಬೇಕಾಗಿತ್ತು. ಇನ್ನು ಕೆಲವರು ಸುಮಾರು ಅಮ್ಮ ತೀರೋದಾಗಿ ವಿಡಿಯೋ ಎಲ್ಲ ಹಾಕಬೇಕಾಯ್ತಾ ವ್ಲಾಗು ಅಂತ ಹೇಳ್ತಾಯಿದ್ರಿ. ನಾನು ವ್ಲಾಗ್ ಖಂಡಿತ ಯಾವುದೂ ಹಾಕೇ ಇಲ್ಲ ಅಮ್ಮ ತೀರೋದಾಗಿಂದ. ಅಂದರೆ ಹಬ್ಬದಲ್ಲಿ ಅಮ್ಮ ಇದ್ರಲ್ಲ, ಆ ವ್ಲಾಗ್ ಇದ್ದಿದ್ದನ್ನು ನಾನು ಅಮ್ಮ ಇದ್ದಿದ್ದೊಂದು ನೆನಪು ಇರಲಿ ಅಂದ್ಬಿಟ್ಟು ಅಮ್ಮ ಇದ್ದಾಗ ಮಾಡಿದಂಥ ವೀಡಿಯೋಸ್ನ ರಕ್ಷಿತ್ ಎಡಿಟಿಂಗ್ ಮಾಡಿಕೊಟ್ರೆ ನಾನು ಅದನ್ನು ಜಸ್ಟ್ ವಾಯ್ಸ್ ಓವರ್ ಕೊಟ್ಬಿಟ್ಟು ಆ ವಿಡಿಯೋ ಹಾಕ್ತಾಯಿದ್ದಿದ್ದು ಅಷ್ಟೇನೆ. ಅದು ಬಿಟ್ಟರೆ ನನಗೆ ಅಮ್ಮ ತೀರೋದ ಮೇಲೆ ಇದೇ ಫಸ್ಟ್ನೇ ವ್ಲಾಗ್ ಅಂತಲೇ ಹೇಳ್ಬೋದು. ಇದನ್ನು ನಾನು ಕಂಟಿನ್ಯೂ ವ್ಲಾಗ್ ಮಾಡಿಲ್ಲ. ಆಲ್ಮೋಸ್ಟು 2, 3, 4 ದಿನ ಈ ಥರ ಕಂಟಿನ್ಯೂಸ್ ಆಗಿ ಹೋಗಿದೆ. ಸೊ ಅಮ್ಮ ಶನಿವಾರ ಅಂದರೆ 27ನೇ ತಾರೀಕು ತೀರ್ಕೊಂಡ್ರೆ, 27ನೇ ತಾರೀಕು ಮುಗೀತು, 28ನೇ ತಾರೀಕು ಮುಗೀತು, 29ನೇ ತಾರೀಕು ಮುಗೀತು, 30ನೇ ತಾರೀಕು ನಮ್ಮ ಅಕ್ಕ ಬಂದಿದ್ದು. ನನ್ನ ಜೊತೆ ಚಾಂದಿನಿ ಮತ್ತು ನಮ್ಮ ಅತ್ತೆ ಎಲ್ಲರೂ ಇದ್ದರು. ಆಮೇಲೆ ಚಾಂದಿನಿಗೂ ಕೂಡ ಇವಾಗ ಮದುವೆ ಇದೆ, ಅವಳಿಗೂ ಕೆಲಸಗಳಿದ್ದಾವೆ. ಮತ್ತು ಇನ್ವಿಟೇಷನ್ ಕಾರ್ಡ್ ಎಲ್ಲ ಹಂಚ್ಬೇಕಾಗಿದೆ. ಅವ್ರಿಗೆ ಅವ್ರದ್ದು ಪರ್ಸ್ನಲ್ ಕೆಲಸಗಳಿದ್ದಾವೆ. ಆದ್ದರಿಂದ ಚಾಂದಿನಿ ಕೂಡ ಹೊರಟ್ಬಿಟ್ಲು. ಆಮೇಲೆ ನನಗೆ ಅವರೆಲ್ಲ ಒಂದು 3 ದಿನ ಇದ್ದರು. 3 ದಿನ ಇದ್ದಾಗ ನನಗೆ ಅಷ್ಟಾಗಿ ನಿಜ ಗೊತ್ತಾಗಲಿಲ್ಲ. ಅವ್ರು ಹೋದ್ಮೇಲೆ ನನಗೆ ಸ್ವಲ್ಪ ಫೀಲ್ ಆಗೋಕ್ಕೆ ಮತ್ತೆ ಶುರು ಆಗೋಯಿತು. ಸೊ ಅದಾಗಿ ಇನ್ನೊಂದು 2 ದಿನ ಅನ್ನೋಷ್ಟರಲ್ಲಿ ನಮ್ಮ ಅಕ್ಕ ಬಂದಳು. ಜೊತೆಗೆ ನಮ್ಮ ಅತ್ತೆನೂ ಕೂಡ ಹೋಗಿದ್ದರು. ಯಾಕಂದರೆ ಅಲ್ಲೂ ಎಲ್ಲ ಸಾವು ಅಂತ ಕೇಳಿದ ತಕ್ಷಣ ಎಲ್ಲರೂ ಸುಮ್ಮನೆ ಇದ್ದಿದ್ದ ಕೆಲಸಗಳನ್ನೆಲ್ಲ ಬಿಟ್ಟು ಬಂದುಬಿಟ್ಟಿದ್ರು. ಸೊ ಅದೆಲ್ಲ ಮುಗಿಸ್ಕೊಬರ್ತೀನಿ ಅಂತ ಅವರು ಹೋದರು. ಹೋಗಿ 2 ದಿನದಲ್ಲಿ ಎಲ್ಲರೂ ಬಂದರು. ಬರ್ತಿದ್ದ ಹಾಗೇ ಇನ್ನೂ ಗೊತ್ತಿರುತ್ತಲ್ಲ, ಒಂದು 3 ದಿನ 4 ದಿನ ಆಗ್ತಿದ್ದಾಗೇ ಕೆಲಸಗಳು ಶುರು ಆದವು. ಯಾಕೆಂದರೆ 11 ದಿನಕ್ಕೆ ಕಾರ್ಯ ಅಂದರೆ ಶ್ರದ್ಧಾ ಕಾರ್ಯ, ಅಂದರೆ ನಮ್ಮ ಕಡೆ ತಿಥಿ ಕಾರ್ಯ ಅಂತಾರೆ, ಅದನ್ನು ಮಾಡಬೇಕಾಗಿರುತ್ತೆ. ಅದಕ್ಕೆ ಮನೇನ ಪ್ರತಿಯೊಂದೂ ಎಲ್ಲನೂ ಕ್ಲೀನ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ಎಲ್ಲ ಕ್ಲೀನ್ ಮಾಡೋಕ್ಕೆ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀವಿ. ಅಕ್ಕ ಪಾತ್ರೆಗಳೆಲ್ಲ ವಾಶ್ ಮಾಡ್ತಾಯಿದ್ಲು. ನಮ್ಮ ಅತ್ತೆ ಇನ್ನೂ ಬಂದಿರಲಿಲ್ಲ. ಅದರಿಂದ ಇವತ್ತು ಬರ್ತೀನಿ ಅಂತ ಹೇಳಿದರು. ಅಕ್ಕ ಹಿಂದಿನ ದಿನವೇ ಬಂದಳು, ಮಂಗಳವಾರ. ಸೊ ಬೆಳಗ್ಗೆ ಗಾನುಗೆ ಸ್ಕೂಲು 2 ದಿನದಿಂದ ಹೋಗಿರಲಿಲ್ಲ. ಇವಾಗ ನಮ್ಮ ಇದಕ್ಕೋಸ್ಕರ ಅಮ್ಮ ಹಿಂಗಾಗಿದೆ ಅಂದ್ಬಿಟ್ಟು ಅವಳಿಗೆ ಸ್ಕೂಲಿಗೆ ಕಳಿಸ್ದಲ್ಲೇ ಇರೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಮಗುನ ನೀನು ಸ್ಕೂಲಿಗೆ ಹೋಗಮ್ಮ ಅಂದ್ಬಿಟ್ಟು ಅವಳನ್ನ ಸ್ಕೂಲಿಗೆ ಕಳಿಸ್ತಾಯಿದ್ವಿ. ಬೆಳಗ್ಗೆ ತಿಂಡಿ ಮಾಡಿ ಕಳಿಸೋದು. ಅಮ್ಮ ಇದೆಂಥದ್ದು ಹಿಟ್ಟು ಮಾಡಿಟ್ಟಿದ್ದಾರೆ, ನಾವು ಚಪಾತಿ ಮಾಡೋಣ ಅಂದ್ಬಿಟ್ಟು ಹಿಟ್ಟು ಕಲಸೋಣ ಅಂತ ಅಂದ್ಕೊಂಡಿದ್ವಿ. ಅಕ್ಕ ಬಂದು ಗಾನು ಗೋಧಿ ಹಿಟ್ಟು ಈ ಬಾಕ್ಸಲ್ಲಿ ಅಂತ ತೋರಿಸಿದ್ದಾಳೆ. ಸೊ ಅಕ್ಕ ಆ ಬಾಣಲಿನಲ್ಲಿ ಒಂದಷ್ಟು ಹಿಟ್ಟು ಕಲಸಿರೋದು ಇದೆಯಲ್ಲ, ಆ ಹಿಟ್ಟನ್ನ ಕಲಸಿದ್ದಾಳೆ. ಅದು ನೋಡಿದ್ರೆ ಅಮ್ಮ ಜೋಳದ ಹಿಟ್ಟು ಮಾಡಿಸಿದ್ದಾರೆ ಅನಿಸುತ್ತೆ, ಜೋಳ ಮತ್ತು ಏನೋ ಹಾಕಿ. ಅದು ರೊಟ್ಟಿ ಚಪಾತಿ ಥರ ಬರಲಿಲ್ಲ. ಸೊ ಅದನ್ನು ಎತ್ತಿಟ್ಬಿಟ್ಟು ಸೈಡ್ಗೆ, ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಚಪಾತಿ ಮಾಡೋಣ ಅಂದ್ಬಿಟ್ಟು. ಯಾಕೆಂದರೆ ಊರ ಕಡೆ ಎಲ್ಲ ಈ 3 ದಿನದ ತನಕ 3 ದಿನ ಅಡುಗೆ ಮಾಡೋ ಹಾಗಿರಲ್ಲ ಸಾವಿನ ಮನೆಯಲ್ಲಿ. ಆದ್ದರಿಂದ ನಮಗೆ ಊಟನ ನಮ್ಮ ಅಕ್ಕಂದಿರು, ನಮ್ಮ ದೊಡ್ಡಮ್ಮ ಅವರೆಲ್ಲರೂ ಊಟ ತಂದುಕೊಟ್ಟಿದ್ರು. ಸೊ ಬೆಳಗ್ಗೆ ಸಂಜೆ ಮಧ್ಯಾಹ್ನ. ಆಮೇಲೆ ನಮ್ಮ ಅತ್ತಿಗೆ, ನಮ್ಮ ಅಣ್ಣ ಹೆಂಡ್ತಿ, ಅಂದರೆ ನಮ್ಮ ದೊಡ್ಡಪ್ಪನ ಮಗನ ವೈಫ್, ಅವರು ಎಲ್ಲರೂ ನಮಗೆ ಊಟಗಳನ್ನ ತಂದುಕೊಡ್ತಾಯಿದ್ರು. 3 ದಿನದಿಂದ ಮಾಡಿರಲಿಲ್ಲ. ಸರಿ ಅಟ್ಲೀಸ್ಟ್ ಇವತ್ತು ನನಗೆ ಚಪಾತಿ ಮಾಡಬೇಕು ಅನ್ನೋ ಥರ ಅನ್ನಿಸ್ತಾಯಿತ್ತು. ಏಕೆಂದರೆ ಚಪಾತಿನೇ ತಿಂದಿರಲಿಲ್ಲ 3-4 ದಿನದಿಂದ. ಸರಿ ಇವಾಗ ಬೆಳಿಗ್ಗೆನೇ ಚಪಾತಿ ಮಾಡಿಬಿಟ್ರೆ ಸರಿ ಹೋಗುತ್ತೆ ಅಂತ. ಇನ್ನು ಸೋಮ್ ಕೂಡ ಅವರು ಬೆಂಗಳೂರಿಗೆ ಹೊರಟ್ರು. ಯಾಕಂದರೆ ಬೆಂಗಳೂರಿನಲ್ಲಿ ನಾನು ಕೂಡ ಹೊರಟಿದ್ದು ರಾತ್ರಿ ಹೊರಟಿದ್ರಿಂದ ಅಲ್ಲೂ ಏನೇನೆಲ್ಲ ಅಡುಗೆ ಎಲ್ಲ ಏನೇನು ಮಾಡಿಟ್ಟಿದ್ದೆ, ನಾನ್ ವೆಜ್ ಮಾಡಿಟ್ಟಿದ್ದೆ ನಾನು, ಅದೆಲ್ಲನೂ ಹಾಗಾಗೇ ಬಿಟ್ಬಿಟ್ಟು ಎಲ್ಲ ಬಂದುಬಿಟ್ಟಿದ್ವಿ. ಇನ್ನು ಅದೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಮನೆಯಲ್ಲಿ. ಜೊತೆಗೆ ಮನೇಲಿ ಸ್ವಲ್ಪ ಕೆಲಸಗಳಿರ್ತವೆ, ಜೊತೆಗೆ ಆಫೀಸ್ ವರ್ಕ್ ಇದೆ, ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಸೋಮ್ ಕೂಡ ಹೊರಟರು. ಆದ್ದರಿಂದ ಸರಿ ಅಂದ್ಬಿಟ್ಟು ಸುಮ್ಮನೆ ಆದೆ.
ಇನ್ನು ತಿಂಡಿಗೆಲ್ಲ ರೆಡಿ ಮಾಡ್ತಾಯಿದ್ದೆ ನಾನೇ. ಅಕ್ಕ ಎಲ್ಲ ಪಾತ್ರೆ ವಾಶ್ ಮಾಡ್ತಿದ್ರಿಂದ ಇವಾಗ ಸದ್ಯಕ್ಕೆ ನನ್ನ ಜೊತೆ ಇವಾಗ ಯಾರ್ಯಾರಿದ್ದಾರೆ ಅಂತಂದರೆ ಅಕ್ಕ ಇದ್ಲು, ಅಜ್ಜಿ ನನ್ನ ಜೊತೆ ಇದ್ಲು. ನಿಮ್ಮೆಲ್ರಿಗೂ ಗೊತ್ತಿರೋಗೆ ರೀಸೆಂಟಾಗಿ ಆಂಟಿನ ಕಳ್ಕೊಂಡಿದ್ದು. ಏನಂದರೆ ಅಜ್ಜಿದು ಒಂದು ಸ್ವಲ್ಪ ಸಂಕಟ ಥರ ಫೀಲ್ ಆಗ್ತಾಯಿತ್ತು. ಯಾಕೆ ಅಂತಂದರೆ ಎದುರುಗಡೆ ಯಾವುದೇ ತಾಯಿ ಆಗಲಿ, ತಾಯಿಗೆ ಮಕ್ಕಳು ಹಿಂಗೆ ಬ್ಯಾಕ್ ಟು ಬ್ಯಾಕು ಸ್ವಲ್ಪ ದಿನಗಳಲ್ಲೂ, ಅದರಲ್ಲೂ ಹಿಂಗೆ ವರ್ಷದಲ್ಲಿ 3 ಸಾವು ಅಂತಲೇ ಹೇಳ್ಬೋದು. ವರ್ಷದಲ್ಲಿ 3 ಸಾವು ತನ್ನ ಮಕ್ಳಿಗೆ ತೀರೋಗ್ತಾ ಇದ್ದಾರೆ ಅಂತಂದರೆ ಆ ತಾಯಿಗೆ ಎಷ್ಟು ನೋವಾಗಿರಬೇಕು. ನಮ್ಮ ಅಜ್ಜಿಗೆ ಸಿಕ್ಕಾಪಟ್ಟೆ ದುಃಖ. ಇನ್ನೊಂದು ಏನು ಅಂತಂದರೆ ನಮ್ಮ ಅಜ್ಜಿಗೆ ಇತ್ತೀಚೆಗೆ ಒಂದು ಸ್ವಲ್ಪ ಮರುವು ಜಾಸ್ತಿ. ಒಂದು ಸತಿ ನೆನಪಿಸ್ಕೊಳ್ಳುತ್ತೆ, ಅಳುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದೇ ಮರ್ತೋಗ್ಬಿಡುತ್ತೆ. ಈ ಥರ ಆಗ್ತಾಯಿರುತ್ತೆ ಅಜ್ಜಿದು. ನೆನಪು ಅಳೋದು. ಅದನ್ನು ಮುಂದೆ ಒಂದೊಂದು ಚಿಕ್ಕ ಕ್ಲಿಪ್ಪಿಂಗ್ ಹಾಕ್ತೀನಿ, ನೀವು ನೋಡ್ಬೋದು. ನೆನಪಿಸ್ಕೊಂಡಂಗೆ ಅಳ್ತಾ ಇರುತ್ತೆ. ಇನ್ನು ಪಾತ್ರೆಗಳೆಲ್ಲ ಇವಾಗ ನಮ್ಮ ಕಡೆ ತಿಥಿ ಕಾರ್ಯ ಮಾಡೋದು ಅಂತಂದಾಗ ಫುಲ್ ಮನೆಯೆಲ್ಲ ಕಂಪ್ಲೀಟಾಗಿ ಡೀಪ್ ಕ್ಲೀನ್ ಮಾಡಬೇಕಾಗಿರುತ್ತೆ. ಪ್ರತಿಯೊಂದು ಪಾತ್ರೆಗಳನ್ನೆಲ್ಲ ತೆಗೆದು ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀವಿ. ಖುಷಿಮಾಗೆ ಪಾತ್ರೆಗಳೆಲ್ಲ ನೋಡ್ತಾ ಅವಳಿಗೊಂಥರ ಖುಷಿ. ಮಕ್ಳಿಗೆ ಗೊತ್ತಲ್ಲ, ನನಗೆ ಈ ಪಾತ್ರೆಗಳು ತೊಳೆಯೋದು ಬಳಿಯೋದು ಮನೆ ಕೆಲಸ ಅನ್ನೋದಕ್ಕಿಂತ ಖುಷಿನ ಹಿಡಿಯೋದ್ರಲ್ಲೇ ನನ್ನ ಕೆಲಸ ಆಗೋಗ್ಬಿಡ್ತಾಯಿತ್ತು. ತುಂಬಾ ಕೆಲಸ. ನಾನು ಅದಕ್ಕೋಸ್ಕರನೇ ಯಾವುದೇ ರೀತಿ ವ್ಲಾಗ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಬೇಡ, ನನಗೇನಿದ್ರು ಇಂಪಾರ್ಟೆಂಟ್ ಇವಾಗ ಸದ್ಯಕ್ಕೆ ಇಲ್ಲಿ. ನನಗೆ ಆ ಮನಸ್ಥಿತಿನಲ್ಲೂ ಕೂಡ ನಾನು ಇಲ್ಲದೇ ಇದ್ದಿದ್ದರಿಂದ ನಾನು ಜಾಸ್ತಿ ವಿಡಿಯೋ ಕಡೆ ಫೋಕಸ್ ಮಾಡಲಿಲ್ಲ. ಇನ್ನು ಅಮ್ಮ ಮನೆ ಹೆಂಚಿನ ಮನೆ ಆಗಿರೋದ್ರಿಂದ ಧೂಳು ತುಂಬಾ ಕಟ್ಕೋತಾ ಇರುತ್ತೆ. ಅಮ್ಮ ಚೌಡಮ್ಮ ಹಬ್ಬ ಮಾಡಿದಾಗ ಹೇಳ್ತಾಯಿದ್ರು, ಅಯ್ಯೋ ಎಷ್ಟು ಸಾಧ್ಯನೋ ಅಷ್ಟು ಧೂಳು ತುಂಬೆಲ್ಲ ಹೊಡೆದು ಕ್ಲೀನ್ ಮಾಡಿದ್ದೀನಿ ಕಣೆ ಮಗ ಹಬ್ಬಕ್ಕೆ ಅಂತ ಹೇಳ್ತಾಯಿದ್ರು. ನನಗೆ ಅದೆಲ್ಲ ನೆನಪಾಗ್ತಾಯಿತ್ತು. ಒಂದೊಂದು ದಿನಗಳು, ಒಂದೊಂದು ಕ್ಷಣಗಳು ನನಗೆ ಮರೆಯೋದಕ್ಕೆ ಆಗ್ತಾಯಿರಲಿಲ್ಲ. ನಮ್ಮಮ್ಮ ಮಾತಾಡಿದಾಗಲಿ, ನಮ್ಮಮ್ಮ ಏನೇ ಮಾಡಿದಾಗಲಿ ನನಗೆ ಎಷ್ಟು ಹತ್ತಿದ್ದೀನಿ ಅದು ನನಗೆ ಗೊತ್ತು. ಆದರೆ ಅದನ್ನು ಎಲ್ಲದನ್ನು ನಾವು ಪ್ರತಿಯೊಂದನ್ನು ವೀಡಿಯೋ ಮಾಡಿಕೊಂಡು ತೋರಿಸ್ಕೊಂಡು ಅದು ನನಗೇನು ಅದು ಇಷ್ಟ ಇರಲಿಲ್ಲ. ಆದ್ದರಿಂದ ನಾನು ಜಾಸ್ತಿ ಹೇಳ್ದಂಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಇನ್ನು ಎಲ್ಲ ಪಾತ್ರೆಗಳನ್ನೂ ಅಷ್ಟೇ ನಮ್ಮಮ್ಮ ಪಾತ್ರೆಗಳು ರಾಶಿ ಇಟ್ಟಿದ್ದಾರೆ. ನಮ್ಮಮ್ಮ ಫಸ್ಟಿಂದನೂ ಹಾಗೇ ಪಾತ್ರೆಗಳು ವಾಶ್ ಮಾಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ಒಂದು ದಿನ 2 ದಿನ ಕಂಪ್ಲೀಟ್ ಹಿಡಿಯೋದು. ಅಕ್ಕ ನಮ್ಮ ಅತ್ತೆ ಬರೋಷ್ಟೊತ್ತಿಗೆ ಇವತ್ತೆಲ್ಲ ಕ್ಲೀನ್ ಮಾಡ್ಬಿಡೋಣ ಪಾತ್ರೆಗಳು ಅಂತ ನಾನು ಹೇಳಿದೆ. ಅಕ್ಕ ಅತ್ತೆ ಬರಲಿ, ಆಮೇಲೆ ಎಲ್ಲನೂ ಕ್ಲೀನ್ ಮಾಡೋಣ ಅಂತ ಹೇಳಿದೆ. ಇನ್ನು ಪೇಂಟ್ ವಿಚಾರಕ್ಕೆ ಬಂತು ಅಂತಂದರೆ ಪೇಂಟು ಆಲ್ರೆಡಿ ಈಗ 6 ಮಂತ್ಸ್ ಬ್ಯಾಕು ಮನೆ ಪೇಂಟ್ ಮಾಡಿಸಿದ್ವಿ, ಸುಣ್ಣ ಬಣ್ಣ ಎಲ್ಲ ಅಲ್ವಾ, ಮನೆ ಆಲ್ಟ್ರೇಷನ್ ಮಾಡಿಸಿ. ಅದಕ್ಕೋಸ್ಕರನೇ ಪೇಂಟ್ ಮಾಡಿಸೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಆದರೆ ಪೇಂಟ್ ಇನ್ನೂ ಸ್ವಲ್ಪ ಮಿಕ್ಕಿರೋ ಪೇಂಟ್ ಇತ್ತು. ಆದ್ದರಿಂದ ಇಲ್ಲ, ಸ್ವಲ್ಪ ಟಚಪ್ ಥರನಾದ್ರು ಸರಿ ಪೇಂಟ್ ಮಾಡಿಸೋಣ ಅಂತ ಅಂದ್ಕೊಂಡು ಇವಾಗ ಸ್ವಲ್ಪ ಪೇಂಟ್ ಮಾಡಿಸ್ತಾ ಇದ್ದೀವಿ. ಇನ್ನು ರಿಷಿ ಬಂದು ಇವತ್ತು ನುಗ್ಗೆಕಾಯಿ ಮರನ ಸ್ವಲ್ಪ ಎಲ್ಲ ಈ ಕಡೆ ಎಲ್ಲ ಬಂದ್ಬಿಟ್ಟಿದ್ವು ನುಗ್ಗೆಕಾಯಿ ಇಲ್ಲ, ಅದೆಲ್ಲ ಕಟ್ ಮಾಡಿ ತೆಗಿತಾ ಇದ್ದಾನೆ. ಅಂದರೆ ಫುಲ್ ಎಲ್ಲ ಸಿಕ್ಕಾಪಟ್ಟೆ ಧೂಳು ಥರ ಅದು ಹೂವು ಎಲೆಗಳೆಲ್ಲ ಉದುರ್ತಾಯಿದ್ವು. ಅದನ್ನೆಲ್ಲನೂ ಕ್ಲೀನ್ ಮಾಡ್ದ ಅವನು. ಅಂದರೆ ಕಟ್ ಮಾಡ್ದ ನುಗ್ಗೆಕಾಯಿ ಮರನ. ರೆಂಬೆಗಳೆಲ್ಲ ತುಂಬ ಸ್ಪ್ರೆಡ್ ಆಗಿತ್ತು, ಅದೆಲ್ಲ ಕಟ್ ಮಾಡ್ದ. ಇನ್ನು ಈ ಕಡೆ ಸ್ವಲ್ಪ ಇದು ಒಂಥರ ಏನು ಇದಕ್ಕೇನೋ ಅಂತಾರೆ ಮಿಶ್ ಥರನೇ ಏನೋ, ಅದನ್ನು ಕ್ಲೋಸ್ ಮಾಡ್ತಾಯಿದ್ದಾರೆ ಫುಲ್ಲು ಕಂಪ್ಲೀಟಾಗಿ. ಒಂದು ಗೋಡೆ ಹಾಕ್ಸ್ಬೇಕಾಯ್ತು, ಇಲ್ಲ ಅಂತಂದರೆ ಈ ಥರ ಹಾಕ್ರಿ ಅಂತ ನಮ್ಮ ಮಾಮ ಹೇಳಿದ್ರು. ಅದಕ್ಕೋಸ್ಕರ ಈ ಥರ ತೊಗೊಂಡ್ಬಿಟ್ಟು ಎಲ್ಲನೂ ಕಂಪ್ಲೀಟಾಗಿ ಎಲ್ಲ ಕ್ಲೋಸ್ ಮಾಡ್ತಾಯಿದ್ದಾರೆ. ಯಾಕೆಂದರೆ ಪೇಂಟ್ ಆಗೋದ್ರ ಜೊತೆಗೆ ಸ್ವಲ್ಪ ಈ ಕೆಲಸಗಳೆಲ್ಲನೂ ಮುಗಿಬೇಕು ಅಂತ ಹೇಳಿ. ಇನ್ನು ಹೇಳ್ದಂಗೆ ನುಗ್ಗೆಕಾಯಿ ಹೂವು ತುಂಬ ಬಿಟ್ಟಿತ್ತು. ನಮ್ಮ ಮನೆ ಮರದಲ್ಲಿ ಸಿಕ್ಕಾಪಟ್ಟೆ ನುಗ್ಗೆಕಾಯಿ ಬಿಡ್ತವೆ. ವರ್ಷ ಪೂರ ನುಗ್ಗೆಕಾಯಿ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಗಿಡದಲ್ಲಿ ನುಗ್ಗೆಕಾಯಿ ಇಲ್ಲವೇ ಇಲ್ಲ ಅನ್ನೋ ಹಾಗೇ ಇಲ್ಲ. ಇನ್ನು ರೆಂಬೆಗಳೆಲ್ಲ ಅದು ಕಡಿತಾ ಇದ್ದಿದ್ದರಿಂದ ಸೊಪ್ಪು ತುಂಬಾ ಇತ್ತು. ಆದರೆ ಎಳೆ ಸೊಪ್ಪು ಮತ್ತು ಆ ನುಗ್ಗೆ ಸೊಪ್ಪಿನ ಹೂವು ಏನಿದೆ ಅದೆಲ್ಲನೂ ನಾವು ಅದಕ್ಕೆ ಸುಮ್ಮನೆ ಹಿಂಗೋ ರೆಂಬೆ ಕಟ್ ಮಾಡ್ತಿದ್ದಾನಲ್ಲ, ಆ ನುಗ್ಗೆ ಸೊಪ್ಪನ್ನೆಲ್ಲ ಕಿತ್ಕೊಂಡು ಇಟ್ಟರೆ ಅಟ್ಲೀಸ್ಟು ಬಸ್ಸಾರು, ಇಲ್ಲಾಂತಂದರೆ ನುಗ್ಗೆಕಾಯಿ ಅಷ್ಟೇ ಎಳೆ ನುಗ್ಗೆಕಾಯಿ ಎಲ್ಲ ಇದ್ವು, ಅದೆಲ್ಲನೂ ಹಾಕಿ ಒಂದಿನ ಸಾಂಬಾರು, ಒಂದಿನ ಬಸ್ಸಾರು, ಒಂದಿನ ಇದು ನುಗ್ಗೆಕಾಯಿ ಸಾರು ಮಾಡೋಣ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಎಳೆ ಸೊಪ್ಪುಗಳನ್ನೆಲ್ಲ ಕಿತ್ತು ಇಡ್ತಾಯಿದ್ದೆ.
ಆಮೇಲೆ ನಮ್ಮ ಮಾಮ ಬಂದು ಬೈತಾಯಿದ್ರು, ನುಗ್ಗೆ ಸೊಪ್ಪು ಎಷ್ಟು ಒಳ್ಳೆಯದು, ಯಾಕೆ ಇದನ್ನೆಲ್ಲ ಕಟ್ ಮಾಡಿದ್ರಿ ಅಂತ ಬೈತಾಯಿದ್ರು. ಅದೇ ಏನಂದರೆ ಅಮ್ಮ ಇರುವಾಗಾದರೆ ಎಲ್ಲನೂ ಇದೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಇವಾಗ ಯಾರು ಕ್ಲೀನ್ ಮಾಡೋಕ್ಕೆ ಸದ್ಯಕ್ಕೆ ಅದೆಲ್ಲ ಕ್ಲೀನ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಮೇಯ್ನ್ ನಮ್ಮಮ್ಮ ನಮ್ಮ ಮನೆ ಮೇಟಿ, ನಮ್ಮಮ್ಮ ಮನೆ ಮೇಟಿ ಅಂತಂದರೆ ಗೊತ್ತಲ್ಲ ದೊಡ್ಡವರು, ಅವರೇ ಇಲ್ಲ ಅಂತ ಹೇಳಿದ್ಮೇಲೆ ಇದೆಲ್ಲ ಇಟ್ಕೊಂಡು ಏನು ಮಾಡ್ಕೊಳ್ಳೋಕ್ಕೆ ಅಲ್ವಾ. ಸೊ ಅದನ್ನು ಕೆಲಸ ಕಂಪ್ಲೀಟ್ ಮಾಡಿದ್ವಿ. ಇನ್ನು ನೋಡಿ ಅಜ್ಜಿ, ಇವಾಗ ಅಜ್ಜಿಗೆ ನಮ್ಮಕ್ಕ ಏನೋ ಹೇಳ್ತಾ ಇದ್ದಾಳೆ. ನಮ್ಮ ಆಂಟಿ ನಮ್ಮ ಮಮ್ಮಿ ಸತ್ತಿ ಕಣ್ಣೀರೆಲ್ಲ ಬೊತ್ತಿಸ್ಬಿಟ್ಟವ್ರೆ. ನೀನ್ ಸತ್ ಮಲಗಿದ್ರು ಬಾ ಅಂದ್ರು ಒಂದನಿ ಕಣ್ಣೀರ್ ಬರಲ್ಲ ಕಣಮ್ಮ, ನಮ್ಗೆ ಬರಲ್ಲ ಕಣಮ್ಮ, ಅನ್ಸಕ್ಕಾಗಲ್ಲ. ಅದೇ ನೀರ್ ಹಾಕೋಬೇಕು ಹೇಳಲೇ ಬೇಡ ನೀನು, ಗೊತ್ತಾ? ಬಂದೇ ಬರ್ತವೆ. ಲೈಟ್ ಆನ್ ಮಾಡಕ್ಕ ಅಕ್ಕ, ಲೈಟ್ ಆನ್ ಮಾಡು. ಏನ್ ಮಾಡೋಣ, ಬರಲ್ಲ ಕಣಮ್ಮ, ಹೊಂಟೋದ ಕಣಮ್ಮ. ನಮ್ಮ ಆಂಟಿ ಅರ್ಧ ಕಿತ್ಕೊಂಡು ಹೊಂಟೋಯ್ತಾ, ನಮ್ಮ ಮಮ್ಮಿ ಸತ್ತೋಗಿ ಪೂರ್ತಿ ಕಿತ್ಕೊಂಡು ಹೊಂಟೋಯ್ತು. ನೀನ್ ಎಲ್ಲಿಂದ ಬರ್ತಾವೆ ಹೇಳು? ಬೇಕಾದವೆ ಅವ್ರಿಬ್ರು ಕಣ್ಣೀರ್ ಅವ್ರವೇ ಹೊಂಟೋದು. ಅವೇ ಇದಾಗೋದು ನನಗೆ ಕಣ್ಣೀರು ನಿನ್ನವೇ ಕಣ್ಣೀರ್ ಬರ್ತದ್ರೆ ನಮ್ಮ ಕಣ್ಣೀರ್ ಇರ್ತಾವ. ಏನ್ ಮಾಡೋಣ, ಕಣ್ಣೀರು ಬರ್ತೋಗ್ಬಿಟ್ಟೆ. ಅಮ್ಮ ಕೂಡ ಇವ ಅಲ್ಲ ಅದ್ನೇ ಎಲ್ಲಾನು ಏನ್ ಕೊಟ್ಟು ಕಳ್ಸಿತ್ತ ಅವತ್ತು ಹಬ್ಬದ ದಿನ? ಸಾರು ಕೊಟ್ಟು ಕಳ್ಸಿತ್ತ, ಮಟನ್ ಸಾರು ಕೊಟ್ಟು ಕಳ್ಸಿತ್ತಾ? ಮಟನ್ ಸಾರು ಕಬಾಬ್ ಕೊಟ್ಟು ಕಳ್ಸಿತ್ತ ಅನ್ಸುತ್ತೆ ಅಕ್ಕ. ಕಬಾಬಾಗ ಕೊಟ್ಟು ಕಳಿಸ್ದೆ ಕಣೆ ಎಣ್ಣೆಗೆ, ಅಮ್ಮಂಗೆ ಬಿಸಿ ಬಿಸಿ ಕೊಡು ಅಂದ್ಬಿಟ್ಟು. ಸಾರು ಮಟನ್ ಸಾರು ಕಬಾಬ್ ಕೊಟ್ಟು ಕಳ್ಸಿತ್ತು ಅನ್ಸುತ್ತೆ. ಅದೇ ಲಾಸ್ಟ್ ಮಗಳು ಏನ್ ಮಿಸ್ ಮಾಡಿದ್ರು ಅಮ್ಮಂಗೆ. ನಮ್ಮ ಅಮ್ಮಂದು ಎಂತ ಹಣೆ ಬರ ಅಂದ್ರೆ ಅಕ್ಕ, ಆಂಟಿ ಫೋರ್ಸ್ ಮಾಡ್ತು ಯುಗಾದಿ ಹಬ್ಬದಲ್ಲಿ ಬಾರಮ್ಮ ಹೋಗೋಣ ಅಂತ. ಆಂಟಿ ಬರಲಿಲ್ಲ. ಆಮೇಲೆ ಕಳ್ಕೊಂಡ್ಮೇಲೆ 11 ದಿನ ಫುಲ್ಲು ಶ್ರದ್ಧಾಕಾರಿ ಆಗೋವರೆಗೂ ಇತ್ತು. ನಮ್ಮಮ್ಮ ಫೋರ್ಸ್ ಮಾಡ್ತು ಹಬ್ಬಕ್ಕೆ ಬಾರಮ್ಮ ಅಂತ ಹೇಳ್ಬಿಟ್ಟು ಕಾರಲ್ಲಿ ಹೋಗ್ತಾ ಇದೀವಿ ಅಂತ, ಬರಲ್ಲ ಅಂತ ಹಠ ಮಾಡ್ತು. ಇವಾಗ ಕಾರ್ಯ ಆಗೋವರೆಗೂ ಇರುತ್ತೆ. ಓ ಅಲ್ಲೈತ್ ನೋಡು ಓಲೆ, ಓಲೆ ಅದೇನೆ ಗೊತ್ತಿಲ್ಲ. ಕೊಡು ಕೊಬ್ಬರಿ ತಂದ, ಕೊಬ್ಬರಿ ಏನೇನು. ಇನ್ನು ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡಿದ್ದು. ಹಿಂದಿನ ದಿನವೇ ಬಸ್ಸಾರು ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ಆ ಥರ ಎಲ್ಲ ಮಾಡಿದ್ವಿ. ಅಜ್ಜಿಗೆ ತುಂಬ ಇಷ್ಟ ಅದು ನುಗ್ಗೆ ಸೊಪ್ಪು, ಅದೆಲ್ಲ ಎಲ್ರಿಗೂ ಇಷ್ಟನೇ. ಅದಾದಮೇಲೆ ನೆಕ್ಸ್ಟ್ ಡೇ ಮೊಸಪ್ಪು ಸಾರು ಮಾಡೋಣ ಅಂದ್ಬಿಟ್ಟು ಮನೆ ಹತ್ರನೇ ಸೊಪ್ಪು ಬಂದಿದ್ರು, ಮಿಕ್ಸ್ ಸೊಪ್ಪು ತೊಗೊಂಡ್ವಿ ಬೆಳಿಗ್ಗೆನೆ. ಹೆಣ್ಮಕ್ಳಿಗೆ ಏನು ಸಾವು ಕೊಟ್ಬಿಟ್ಟಪ್ಪ, ಹೆಣ್ಮಕ್ಳು ಮಾತ್ರ ಅಲ್ವಲ್ಲ, ಗಂಡು ಮಕ್ಳು ಅಲ್ವಾ? ಇಬ್ಬರು ಗಂಡು ಮಕ್ಕಳು, ಇಬ್ಬರು ಹೆಣ್ಮಕ್ಳು, ಮತ್ತೆ ನಾವು ಅಯ್ಯೋ ಕತೆ. ನಾಯಿ ಅಷ್ಟೇ ನೀರು ಬಿಟ್ಟಂಗೆ ಆಗೋಯ್ತು ಅನ್ಸುತ್ತೆ. ನಾಯಿ ಇದು ನೆಡ್ನೀರು ಬಿಟ್ಟದಲ್ಲ, ಹಂಗೆ ಆಗೋಯ್ತು ನಮ್ಮ ಸ್ಥಿತಿ ಅಂದರೆ. ನಾನು ಹೇಳಿಲ್ವ ಅವಾಗಲೇ, ಅಜ್ಜಿ ನೆನಪಿಸ್ಕೊಂಡಂಗೆ ಅಳ್ತಾ ಇರ್ತಾರೆ. ಅವ್ರು ಅಳೋದು ನೋಡ್ತಾಯಿದ್ರೆ ನಮಗೂ ಕೂಡ ಅಳು ಬಂದ್ಬಿಡ್ತಿತ್ತು, ಬೇಜಾರಾಗ್ತಾಯಿತ್ತು ನನಗೆ. ನಾನು ಯಾವಾಗಲೇ ಹೇಳ್ದಂಗೆ ಎಲ್ಲನೂ ಪ್ರತಿಯೊಂದು ಟೈಮೂ ಅವ್ರು ಹತ್ತಂಗೆ ಇಲ್ಲ ನಾವು ಅಳ್ತಾ ಇದ್ದಂಗೆ ಅದನ್ನು ನಾನು ವಿಡಿಯೋ ಮಾಡ್ತಾ ಇರಲಿಲ್ಲ. ಅದೆಲ್ಲ ನಮಗೆ ಅದು ಮನಸ್ಸಿರಲಿಲ್ಲ. ಇನ್ನು ನೆಕ್ಸ್ಟು ಖುಷಿಗೆ ಇನ್ನೊಂದು ಏನಂತಂದರೆ, ಅವಳಿಗೆ ಆಟ ಅಂದರೆ ಅಲ್ಲಿ ಗೇಟ್ ತೆಗೆದ್ರೆ ಸಾಕು ಓಡೋಗ್ಬಿಡ್ತಾಯಿದ್ಲು ಹೊರಗಡೆ. ಇಲ್ಲ ರಕ್ಷಿತಿಗೆ ಇಲ್ಲ ರಿಷಿಗೆ ಬೋನ್ ಯಾರೇ ಬಂದರೂ ಗಾಡಿನಲ್ಲಿ ರೌಂಡ್ ಹಾಕ್ಸು ಅಂತ ಕೇಳ್ಕೊಳ್ಳೋಳು. ಅವರು ಅದೇ ಒಂದು ಆಟ ಆಗ್ಬಿಟ್ಟಿತ್ತು ಅವಳಿಗೆ.
ಇನ್ನು ಪೇಂಟೆಲ್ಲ ಮಾಡಿದ್ಮೇಲೆ ಮನೆ ಈ ರೀತಿ ಕಾಣಿಸ್ತಾ ಇತ್ತು. ಲಾಸ್ಟ್ ಟೈಮ್ ಕಟ್ಟೆಗೆ ಪೇಂಟೇ ಮಾಡಿರಲಿಲ್ಲ. ಇವತ್ತು ಭುವನ್ ಪೇಂಟ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡ್ದೆ. ನಾನು ರೆಡ್ ಕಲರ್ ಬರ್ತಲ್ಲ ಪೇಂಟ್ ಮಾಡಿರಿ ಅಂತ ಹೇಳಿದ್ದೆ ಕಟ್ಟೆಗೆ, ಆದರೆ ಅವನು ಈ ಕಲರ್ ಪೇಂಟ್ ಮಾಡಿದ್ದ. ಪರವಾಗಿಲ್ಲ, ಚೆನ್ನಾಗಿದೆ ಬಿಡಪ್ಪ ಅದನ್ನೇ ಅಂತ ಹೇಳಿದೆ. ಸೊ ಪೇಂಟೆಲ್ಲ ಮಾಡಿದ್ಮೇಲೆ ಈ ರೀತಿ ಕಂಪ್ಲೀಟಾಗಿ ಮನೆ ಕಾಣಿಸ್ತಾ ಇತ್ತು. ಆ್ಯಂಡ್ ಆಲ್ಮೋಸ್ಟ್ ಕೂಡ ಮನೆಯೆಲ್ಲ ಕೂಡ ಕ್ಲೀನ್ ಮಾಡ್ತಾ ಬಂದ್ವಿ. ಸೊ ಆಲ್ಮೋಸ್ಟ್ ನೋಡ್ಬೋದು ಎಲ್ಲ ಪ್ರತಿಯೊಂದು ಕ್ಲೀನ್ ಅಂತ ಹೇಳಿದಾಗ ಎಲ್ಲ ತೊಳೆಯೋದು ಬೆಳೆದಾಗಲಿ, ಸ್ಕ್ರೀನ್ ಬಟ್ಟೆ ಆಗಲಿ ಎಲ್ಲನೂ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದು ಇವತ್ತು. ನೆಕ್ಸ್ಟ್ ಮತ್ತೆ ನಾನು ಅವತ್ತು ಆದಮೇಲೆ ಮತ್ತೆ ಕಂಟಿನ್ಯೂಸ್ಗೆ ಒಂದೊಂದು ದಿನ ಒಂದೊಂದು ಇಷ್ಟಿಷ್ಟು ಕ್ಲಿಪ್ಪಿಂಗು ಅನ್ನೋ ಥರ ಮಾಡಿದ ವೀಡಿಯೋ. ಇವತ್ತು ರೊಟ್ಟಿಗೆ ನೆನೆ ಹಾಕಿದ್ವಿ, ರೊಟ್ಟಿ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು. ಇದು ಅದ್ರ ಮಾರನೇ ನೆಕ್ಸ್ಟು ಡೇ ಅಂತ ಅಂದ್ಕೊತೀನಿ ವೀಡಿಯೋ. ನನಗೆ ಮರ್ತೋದಂಗೆ ಆಗ್ಬಿಟ್ಟಿದೆ ಆಗಲೇ, ಯಾಕಂದರೆ ಆಲ್ಮೋಸ್ಟು ತುಂಬ ದಿನ ಆಗ್ತಾ ಬಂತಲ್ಲ, 15 ಡೇಸ್ ಆಗ್ತಾ ಬಂತು ವೀಡಿಯೋ ಮಾಡಿ. ತುಂಬ ಟ್ರಾನ್ಸಾಕ್ಷನಲ್ಲಿ ನನಗೆ ಏನು ಮಾಡಿದ್ದೀನಿ, ಯಾವ ವೀಡಿಯೋ ಮಾಡಿದ್ದೀನಿ, ಯಾವ್ಯಾವ ಟೈಮಿಂಗ್ ಮಾಡಿದ್ದೀನಿ ಅನ್ನೋದು ಕೂಡ ಮರ್ತೋಗ್ಬಿಟ್ಟಿದೆ. ಯಾಕೆಂದರೆ ಇದು ನಾನೇ ವೀಡಿಯೋ ಮಾಡಿರೋದಲ್ಲ, ಇವ್ರು ಹುಡುಗರುಗಳು ವೀಡಿಯೋ ಮಾಡಿದ್ದಾರೆ. ಸೊ ಫ್ರೀ ಆಗಿರೋ ಟೈಮಲ್ಲಿ ಅದಕ್ಕೋಸ್ಕರ ಇವತ್ತು ರೊಟ್ಟಿ ಚಟ್ನಿ ಮಾಡಿದ್ದೆ. ನೋಡಿ, ನಾನು ಅದೇ ಹೇಳಿದ್ದು, ಪ್ರತಿಯೊಂದು ಟೈಮ್ ಒಂದೊಂದು ದಿನವೂ ಕಳೀತಿದ್ದು ಎಷ್ಟು ಕಷ್ಟ ಥರ ಫೀಲ್ ಆಗ್ತಾಯಿತ್ತು ಅಂದರೆ, ನನಗೆ ಯೂಶಲಿ ಭದ್ರಾವತಿಗೆ ಬಂದಾಗ ಕಂಪಲ್ಸರಿ ನಮ್ಮಮ್ಮ ರೊಟ್ಟಿ ಮಾಡೇ ಮಾಡ್ತಾರೆ. ಯಾಕೆಂದರೆ ನನ್ನ ಫೇವ್ರೇಟ್ ಅಂದರೆ ರೊಟ್ಟಿ ಚಟ್ನಿ ಅಂದರೆ ತುಂಬ ಇಷ್ಟ ನನಗೆ. ನಮ್ಮಮ್ಮ ಇಲ್ಲಿಗೆ ಬಂದಾಗ ನಾನೇನೋ ಒಂದು 4-5 ದಿನ ಇದ್ದೀನಿ ಅಂತ ಅಂದರೆ ಕಂಪಲ್ಸರಿ 1 ದಿನ ಇಲ್ಲ 2 ದಿನ ರೊಟ್ಟಿ ಮಾಡೇ ಮಾಡ್ತಾರೆ. ಸೊ ಯಾವಾಗ ನಮ್ಮಮ್ಮ ರೊಟ್ಟಿ ಬಳ್ಕೊಡ್ತಾರೆ, ನನಗೆ ಬಿಸಿ ಬಿಸಿ ತಿನ್ನೋದು ಅಂದರೆ ಬೇರೆಯವ್ರು ರೊಟ್ಟಿ ಹಾಕ್ಕೊಟ್ರೆ ಅಮ್ಮ, ನನಗೆ ತಿನ್ನೋದು ತುಂಬಾ ಇಷ್ಟ. ಆದರೆ ಇವತ್ತು ನಾನು ತಿನ್ನಬೇಕು, ಆದರೆ ಏನಂದರೆ ಅಮ್ಮ ಇಲ್ಲ ರೊಟ್ಟಿ ಹಾಕ್ಕೊಡೋದಕ್ಕೆ. ಆವಾಗಲೂ ಅದೊಂದು ಫೀಲು ನೆನಪಿಸ್ಕೊಂಡು ಅದನ್ನು ಹೇಳ್ಕೊಂಡು ಮಾಡ್ತಾಯಿದ್ದೆ. ಅಕ್ಕ ಅತ್ತೆ ಎಲ್ಲರೂ ಕೆಲಸ ಮಾಡ್ತಿದ್ದರಿಂದ ನಾನು ಹೇಳಿದೆ, ನನ್ನ ಮಕ್ಕಳು ಭುವನ್ ರಿಷಿ ಆಗಲಿ ಅವರೆಲ್ಲರೂ ಊಟ ತಿಂಡಿಗೆ ಇಲ್ಲಿಗೆ ಬರೋರು. ಬೆಳಗ್ಗೆ ಬಂದು ಎಲ್ಲ ನಮ್ಮ ಜೊತೆನೇ ಇದ್ಕೊಂಡು ಎಲ್ಲ ಕೆಲಸ ಮಾಡಿಕೊಂಡು ಎಲ್ಲರೂ ಇರ್ತಾಯಿದ್ರು. ನೈಟ್ ಕೂಡ ಎಲ್ಲರೂ ಇಲ್ಲೇ ಮಲ್ಕೊತಾಯಿದ್ರು ಒಂದೊಂದು ಟೈಮು. ಎಲ್ಲರೂ ಆ ಥರ ನನ್ನ ಜೊತೆಯಲ್ಲೇ ನಮ್ಮ ಮನೆಯಲ್ಲೇ ಎಲ್ಲರೂ ಇರ್ತಾಯಿದ್ರು. ಇನ್ನು ಆಲ್ಮೋಸ್ಟು ಧೂಳು ದುಂಬು ಹೊಡೆದು ಎಲ್ಲನೂ ಕ್ಲೀನ್ ಮಾಡಾಗಿತ್ತು. ಇನ್ನು ನೆಕ್ಸ್ಟು ಆಲ್ಮೋಸ್ಟ್ ಇನ್ನೇನು ಅಮ್ಮ ತೀರೋಗಿ 1 ವಾರ ಆಗ್ತಾ ಬಂತು. ಇನ್ನು ತಿಂಡಿಗೆ ರೆಡಿ ಮಾಡ್ಕೋಬೇಕು ಅಂದ್ಬಿಟ್ಟು ಕೊಬ್ಬರಿ ಎಲ್ಲ ತುರಿತಾ ಕೂತ್ಕೊಂಡಿದ್ದೀವಿ. ಓಕೆ, ಇವಾಗ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಆಲ್ಮೋಸ್ಟು ಎಲ್ಲನೂ ಕ್ಲೀನ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಇವಾಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಸೊ ಕೊಬ್ಬರಿ ಎಲ್ಲ ತುರಿದಿಟ್ವಿ, ಯಾಕಂದರೆ ನಾಳೆಯಿಂದ ತಿಂಡಿ ಮಾಡೋದಕ್ಕೆ ರೆಡಿ ಮಾಡಬೇಕು. ಇವಾಗ ಒಂಚೂರು ಪರವಾಗಿಲ್ಲ, ಅಂದರೆ ಮೊನ್ನೆಗೆಲ್ಲ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಇದನ್ನಿಸ್ತಾ ಇದೆ. ಎಲ್ಲರೂ ಬಂದ ಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಫೀಲ್ ಆಗ್ತಿದೆ. ನನ್ನ ಕೆಲಸದ ಕಡೆ ಜಾಸ್ತಿ ನನ್ನ ಫೋಕಸ್ಸು ಕೆಲಸ ಮಾಡೋದು ಅದು ಇದು ಅಂತಾರೆ. ಪಾಪ ನನಗಿನ್ನ ನಮ್ಮ ಅಕ್ಕ ನಮ್ಮ ಅತ್ತೆನೇ ಜಾಸ್ತಿ ಕೆಲಸ ಮಾಡ್ತಾಯಿದ್ದಾರೆ. ಪಾಪ ಅವ್ರು ಏನು ನನ್ನ ಕೆಲಸಗಳನ್ನೇ ಹೇಳ್ತಾ ಇಲ್ಲ, ಯಾಕೆಂದರೆ ಖುಷಿ ಇಟ್ಕೊಳ್ಳೋದ್ರಲ್ಲೇ ಟೈಮ್ ಆಗೋಗ್ತಾಯಿದೆ. ಅವಳು ಯಾಕಂದರೆ ಬಿಟ್ಟರೆ ಹೊರಗಡೆ ಹೋಗ್ತಾಳೆ. ಅಂಥದ್ರಲ್ಲಿ ಚಿಕ್ಕ ಪುಟ್ಟ ಎಲ್ಲ ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ. ಅದು ಜೋಡಿಸೋದು ಇದು ಜೋಡಿಸೋದು ಎಲ್ಲನೂ ಮಾಡ್ತಾಯಿದ್ದೀನಿ. ಕಂಪ್ಲೀಟ್ ಎಲ್ಲ ಕೆಲಸ ಆಗಿದೆ. ಇವನ್ನ ನಾಳೆಯಿಂದ ತಿಂಡಿಗಳು ಬ್ಯಾಲೆನ್ಸ್ ಇದೆ, ತಿಂಡಿಗಳೊಂದು ಮಾಡ್ಬಿಟ್ಟು ಖುಷಿ ಗೊತ್ತಿಲ್ಲ ತುಂಬಾ ವೆಚ್ಚ ಮಾಡ್ತಾಯಿದ್ದಾಳೆ. ಗೊತ್ತಿಲ್ಲ ಅವಳಿಗೆ ಏನಾದರೂ ಅಮ್ಮ ಇವಾಗ ಅವಳು ಹತ್ತಿದ ತಕ್ಷಣವೇ ಬಂದು ಎತ್ಕೊತಾಯಿದ್ರು. ಅಮ್ಮನೂ ಕೂಡ ಬಂದು ಎತ್ಕೊಳ್ಳಲ್ಲ ಇವಾಗಿಲ್ಲ. ಅವಳು ಮೇ ಬಿ ಅದಕ್ಕೂ ಏನಾದ್ರು ಅಷ್ಟು ರಚೆ ಮಾಡ್ತಾಳೆ ಏನೋ ಅನ್ನೋದು ಗೊತ್ತಿಲ್ಲ. ಇನ್ನು ಅದೇ ಹೇಳ್ದಂಗೆ ಇಲ್ಲೊಂದು ಸ್ವಲ್ಪ ಕೆಲಸ ಬ್ಯಾಲೆನ್ಸ್ ಇತ್ತು, ಅದನ್ನು ಇವಾಗ ಮಾಡೋಕ್ಕಾಗಿಲ್ಲ. ಹೇಳ್ದಂಗೆ ಇದೆಲ್ಲ ಗ್ರೀನು ಇದೆಲ್ಲ ಮಾಡಿಸಿದ್ವಿ, ಇದರೆಲ್ಲ ಹಾಕ್ಸಿದ್ದೀವಿ. ಸ್ವಲ್ಪ ಕವರ್ ಆಗೋತಾರೆ, ಯಾಕಂದರೆ ಬಿಸಿಲೆಲ್ಲ ಬೀಳ್ತಾಯಿತ್ತು ಜಾಸ್ತಿ. ಅದಕ್ಕೋಸ್ಕರ ಈ ಗ್ರೀನ್ ಮಿಸ್ಟೇಕ್ ಏನೋ ಬರುತ್ತಲ್ಲ, ಇದನ್ನು ಹಾಕ್ಸಿ ಇದು ಮಾಡಿದ್ವಿ. ಸ್ವಲ್ಪ ಕ್ಲೀನ್ ಮಾಡೋದಿದೆ. ಆಯಿತು, ಅಜ್ಜಿ ಊಟ ಮಾಡೋಕ್ಕೆ ಅಂತ ಇವಾಗ ಹೋಗ್ತಾರೆ. ಬೆಳಗ್ಗೆ ರೊಟ್ಟಿ ಹಾಕ್ಕೊಟ್ಟಿದ್ವಿ. ಆದ್ದರಿಂದ ಇನ್ನು ಮೇಯ್ನ್ ಏನಂದರೆ ತಿಂಡಿಗಳು ಮಾಡಿಬಿಟ್ರೆ ಇವಾಗ ಎಲ್ಲ ಕಂಪ್ಲೀಟ್ ಆದಂಗೆ. ಇಲ್ಲಿ ಪೂಜೆಗೆ ಏನೇನು ಬೇಕೋ ಅದೆಲ್ಲನೂ ತಯಾರಿ ಮಾಡ್ಕೊಳ್ಬೇಕಾಗತ್ತೆ. ನಮ್ಮಮ್ಮ ಆಲ್ರೆಡಿ ಎಲ್ಲನೂ ಕ್ಲೀನ್ ಮಾಡಿದರು ಹಬ್ಬಕ್ಕೆ ಅಂತಲೇ. ನಾನೇನು ಮತ್ತೆ ಮಾಡೋ ನೆಸೆಸಿಟಿ ಇರಲಿಲ್ಲ, ಆದರೂ ಮತ್ತೆ ತಿರ್ಗಾ ಇವಾಗ ಒಂದು ಸ್ವಲ್ಪ ಲೈಟಾಗಿ ಎಲ್ಲನೂ ಮಾಡಬೇಕಾಗ್ತು. ಹೋಗ್ತೀಯಮ್ಮ? ಹೋಗುವ, ನಮ್ಮಮ್ಮ ಅಲ್ಲೇ ನಿಂತೈತಿ.
ತಿನ್ನಿಸ್ತೀಯಾ? ನಾನು ಊಟ ಮಾಡ್ಸೋಕೆ ಹೋದೆ, ಅವಳು ಯಾಕೋ ಊಟನೇ ಮಾಡಲಿಲ್ಲ, ಅಳ್ತಾನೆ ಇದ್ಲು ತುಂಬ. ಒಂದೆರಡು ತುತ್ತು ತಿನ್ನಿಸಿದೆ, ತಿನ್ನಲಿಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಸುಮ್ಮನೆ ಎದ್ದು ಬಂದೆ. ಇವಾಗ ಅದಕ್ಕೆ ಅಕ್ಕ ತುಪ್ಪ ಹಾಕ್ಕೊಂಡು ಊಟ ಮಾಡ್ಸೋಕ್ಕೆ ಅಂತ ಹೋಗ್ತಾವಳೆ, ಅವಳೇ ತಿನ್ನಿಸ್ತಾವಳೆ. ಅಬ್ಬಾ ನಿಜ ಹೇಳ್ತೀನಿ, ನಮ್ಮ ಅಕ್ಕ ನಮ್ಮ ಅತ್ತೆ ಇರೋದಕ್ಕೆ ಎಷ್ಟೋ ಕೆಲಸ. ನನಗೊಂದು ಸ್ವಲ್ಪ ನಿರಾಳ ಅಂತ ಅನ್ನಿಸ್ತಾಯಿದೆ. ಇಲ್ಲ ಅಂದರೆ ನನಗಂತೂ ಹುಚ್ಚಿ ಆಗ್ಬಿಡ್ತೈತೆ, ಅದಂತೂ ಪಕ್ಕ. ಇಷ್ಟು ಕೆಲಸ, ಮನೆ ಕ್ಲೀನ್ ಅಂತಂದರೆ ಸುಮ್ಮನೆ ಮಾತೇ ಇಲ್ಲ. ಜೊತೆಗೆ ಅಯ್ಯೋ ನನ್ನ ತಮ್ಮಂದಿರ ಬಗ್ಗೆ ಮಾತಾಡಬೇಕು. ರಿಷಿ ಎಕ್ಸ್ಪೆಷಲಿ ಪಾಪ ನನ್ನ ತಮ್ಮ ಎಷ್ಟು ಕೆಲಸ ಮಾಡಿಕೊಟ್ಟ, ಎಲ್ಲ ಕ್ಲೀನ್ ಮಾಡಿಕೊಡೋದು ಧೂಳು. ರಕ್ಷಿತ್ ಕೂಡ ಅಷ್ಟೇ, ರಕ್ಷಿತ್ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಟ್ಟ. ರಿಷಿ ರೂಮ್ಗಳೆಲ್ಲ ಹಾಲು ಅದೆಲ್ಲನೂ ಕ್ಲೀನ್ ಮಾಡಿಕೊಂಡು ಹೀಗೆ ಆಯಿತು. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡೋದ್ರಲ್ಲಿ ಎಲ್ಲನೂ ಹೆಲ್ಪ್ ಮಾಡಿಕೊಟ್ಟು ಕಂಪ್ಲೀಟ್ ಆಗಿದೆ. ನೋಡಬೇಕು. ಇನ್ನು ಅಜ್ಜಿದಂತೂ ಗೊತ್ತಲ್ಲ ಪಾಪ ಬಿಚಾರು. ಅಯ್ಯೋ ಅದು ಹೇಳಲಿಲ್ಲ ನಾನು. ಆಲ್ಮೋಸ್ಟ್ ಎಷ್ಟು ದಿನ ಗೊತ್ತಾ, ವೀಡಿಯೋನೇ ಮಾಡಿಲ್ಲ ನಾನು. ನಂಗೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಮಾಡೋಕ್ಕೂ ಇದಿಲ್ಲ. ಎಲ್ಲೋ ಒಂದೊಂದು ಚಿಕ್ಕ ಕ್ಲಿಪ್ಪಿಂಗ್ ಅಷ್ಟೇ ತೆಗೆದ್ರೆ, ಇಲ್ಲ ಅಂತಂದರೆ ಅದೂ ಇಲ್ಲ. ನಾನು ವೀಡಿಯೋನೇ ಮಾಡಿಲ್ಲ. ಅಜ್ಜಿಗೆ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು. ಅಜ್ಜಿ ಫುಲ್ಲು ಜ್ವರ ಮತ್ತು BP ಶುಗರ್ ಏನೋ ವೇರಿಯೇಷನ್ ಆಗಿಬಿಟ್ಟು ಫುಲ್ಲು ಅಜ್ಜಿ ನನಗೆ ಭಯ ಆಗ್ಬಿಡ್ತಿದೆ. ಏನಪ್ಪ ಹಿಂದೆಯಿಂದ ನಮ್ಮ ಅಜ್ಜಿ ಏನಾದ್ರು ಆಗ್ಬಿಡ್ತಾರ ಅನ್ನೋಷ್ಟು ಭಯ ಆಗ್ಬಿಟ್ಟಿತ್ತು. ಅಂದರೆ ಹಿಂದೆಯಿಂದ ಅಜ್ಜಿನೇ ಹೋಗ್ಬಿಡ್ತಾರೇನೋ ಅನ್ನೋ ಥರ ನಮಗೆ ಆ ಭಯ ಶುರು ಆಗ್ಬಿಡ್ತಿತ್ತು. ಏನಾರು ಆಗ್ಬಿಡುತ್ತೆ ಅಜ್ಜಿಗೆ ಅನ್ನೋ ಥರ. ಹುಷಾರಾದರು, ಪರವಾಗಿಲ್ಲ. 2 ದಿನ ಟೈಮ್ ತೊಗೊಂಡ್ರು. ಆಮೇಲೆ ಒಂದು ಸ್ವಲ್ಪ ಡೋಲೋ 650 ಅದು ಇದು ಅಂತ ಏನೇನೋ ಕೊಟ್ಟು ಹುಷಾರು ಮಾಡಿದ್ವಿ. ಅಪ್ಪ ನಿಜವಾಗ್ಲೂ ನಮಗೆ ಇದು ಬ್ಯಾಕ್ ಟು ಬ್ಯಾಕ್ ಈ ನೋವುಗಳನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ. ಅದರಲ್ಲಿ ಹಿಂಗಾಗ್ಬಿಟ್ರೆ ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ಹೀಗೆ ಇವಾಗ ಹುಷಾರಾದಮೇಲೆ ಅವಾಗ 2 ದಿನ ಹತ್ತರು. ಹುಷಾರಾದಮೇಲೆ ಇವು ಮತ್ತೆ ತಿರ್ಗಿ ಎಲ್ಲೆಲ್ಲಿ ಕೂತ್ಕೊಂಡಿರ್ತಾರೆ. ಅವಾಗ ನೆನಪು ಬರುತ್ತಲ್ವ, ಅಮ್ಮ ಹಿಂಗೆಲ್ಲ ಓಡಾಡ್ತಾಯಿದ್ರು ಮಾಡ್ತಾಯಿದ್ರು. ನೆನಪಾದಂಗೆ ಇಲ್ಲಿ ಕೂತ್ಕೊಂಡು ಒಬ್ಬೊಬ್ಬರೇ ಹೇಳ್ತಾ ಇರ್ತಾರೆ. ಎಲ್ಲ ಮಕ್ಕಳು ನಮ್ಮನ್ನು ಬಿಟ್ಬಿಟ್ಟು ಒಬ್ಬೊಬ್ಬರೇ ಹೋಗ್ತಾಯಿದ್ದಾರೆ, ನಾನು ಮಾತ್ರ ಇಲ್ಲೇ ಇದ್ದೀನಿ. ಎಲ್ರಿಗೂ ಹಂಗೆ ಅನ್ಸೋದಲ್ಲ ಸಮ್ಮನಿಗೆ. ತಾಯಿ ಮುಂದೆ ಮಕ್ಕಳುಗಳು ಹೋಗ್ತಾಯಿದ್ರೆ ತಾಯಿಗೆ ಒಂಥರ ನೋವು ಹಾಗೇ ಆಗುತ್ತೆ. ಆದ್ದರಿಂದ ಅಜ್ಜಿ ಹೆಂಗಂತ ಹೇಳ್ತಾಯಿದ್ರು. ಅದಕ್ಕೆ ಏನು ಮಾಡೋದಕ್ಕೆ ಆಗೋದಿಲ್ಲ. ಹಣೆ ಬರೋಕ್ಕೆ ಹೊಣೆ ಯಾರು ಅಲ್ವಾ? ಯಾರಿಲ್ಲ. ಯಾಕಪ್ಪ? ಏಕೆ ಯಾಕಪ್ಪ? ಏನಕ್ಕೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹಿಂಗೆ? ಸೊ ಓಕೆ, ಇವಾಗ ಕೆಲಸ ಇದೆ, ಇನ್ನೂ ಕೆಲಸ ಇದೆ ಬ್ಯಾಲೆನ್ಸು. ಸೊ ಟೌನ್ಗೆಲ್ಲ ಹೋಗಬೇಕು ನಾವಿವಾಗ. ಮತ್ತು ಇನ್ನೂ ಒಂದೇನಪ್ಪ ಅಂತಂದರೆ, ನನಗೆ ಎಷ್ಟೊಂದು ಕಮಿಟ್ಮೆಂಟ್ಗಳಿದ್ದಾವೆ ಗೊತ್ತಾ. ಎಲ್ಲನೂ ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಏನು ಮಾಡೋದಕ್ಕಾಗೋದಿಲ್ಲ ಟೈಮು. ಯಾಕೆಂದರೆ ನನಗೆ ಇದೆಲ್ಲ ಸಡನ್ ಸಿಚುವೇಶನ್ ಇದೆಲ್ಲ. ನಾನು ಎಷ್ಟು ನನಗಂತೂ ಎಲ್ಲರೂ ವೀಡಿಯೋ ಕಾಲ್ ಮಾಡ್ತಾ ಹಿಂಗಾಗ್ಬಿಟ್ಟಿದ್ಯಾ ನೀನು ಹಿಂಗಿದ್ದೋಳೆ, ಯಾಕೆ ಹಿಂಗಾಗ್ಬಿಟ್ಟಿದ್ಯಾ, ನೀನು ಫಸ್ಟ್ ಚೇತರಿಸ್ಕೊ ಅಂತ ಎಲ್ಲರೂ ಹೇಳ್ತಾರೆ. ನನ್ನ ಫ್ರೆಂಡ್ಸ್ ಆಗಲಿ, ನನ್ನ ರಿಲೇಟಿವ್ಸ್ ಆಗಲಿ, ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ. ಎಷ್ಟು ವೀಕ್ ಆಗಿದ್ದೀನಿ ಗೊತ್ತಾ, ನನ್ನ ಕಣ್ಣೆಲ್ಲ ಒಳಗೆ ಹೋಗ್ಬಿಟ್ಟಿದೆ. ಒಂಥರ ನೋಡಿ, ಕೈ ತೋಳೆಲ್ಲದ್ರ ಎಲ್ಲ ಸಣ್ಣ ಥರ ಫೀಲ್ ಆಗ್ಬಿಟ್ಟಿದೆ. ಅದು ಹಂಗೇನೆ, ಅದು ಮನಸ್ಸಲ್ಲಿರೋ ಕೊರಗು. ಅದು ಯಾವುದೇ ಕಾರಣಕ್ಕೂ ಸರಿ ಹೋಗೋದು ತುಂಬಾ ಕಷ್ಟ. ಮನಸ್ಸಲ್ಲಾಗಿರೋ ಕೊರಗು ಅದು ಹೋಗೋದು ತುಂಬಾ ಕಷ್ಟ. ಐ ಥಿಂಕ್ ನನಗೆ ತುಂಬ ಟೈಮ್ ತೊಗೊಳುತ್ತೆ ಇದೆಲ್ಲ ಹೋಗೋದಕ್ಕೆ. ತುಂಬಾ ಟೈಮ್ ಬೇಕಾಗತ್ತೆ. ನೋಡೋಣ ಎಷ್ಟು ದಿನ ಟೈಮ್ ತೊಗೊಳುತ್ತೆ ಏನು ಎತ್ತಾ ಅಂತ. ನಾನು ವೆಯ್ಟ್ ಮಾಡ್ತೀನಿ. ನಿಮಗೂ ಎಲ್ರಿಗೂ ಗೊತ್ತಾಗುತ್ತೆ. ಸೊ ಬೇಜಾರಾದರೆ ಯಾರೂ ಬೇಜಾರು ಮಾಡ್ಕೊಬಿಡಿ. ಏನಪ್ಪ ಪದೇ ಪದೇ ಇದನ್ನೇ ಹೇಳ್ತಾ ಇದ್ದಾಳೆ, ಯಾರೂ ಅಂದ್ಕೊಳ್ಳೋದಿಲ್ಲ. ಯಾಕೆಂದರೆ ನಿಮಗೂ ಅಷ್ಟೇ ಬೇಜಾರಾಗಿದೆ. ಸೊ ನನಗಿನ್ನಿಲ್ಲ, ನನಗೆ ಈ ನೋವೆಲ್ಲ ಮರೆಯೋವರೆಗೂ ಇಷ್ಟು ದಿನ ಅಮ್ಮನ ಹತ್ರ ಹೇಳ್ಕೊತ ಇದ್ದೆ. ಎಲ್ಲ ಏನೇನು ನೋವಾದರೂ ಅಮ್ಮನ ಹತ್ರ ಹೇಳ್ಕೊತಾ ಇದ್ದೆ. ಇನ್ನು ನೆಕ್ಸ್ಟ್ ಏನಿಲ್ಲ, ಇದೊಂದೇ ನನಗಿರೋದು, ಕ್ಯಾಮ್ರಾ ಒಂದೇ ಇರೋದು. ಇನ್ಮೇಲೆ ಏನೇ ಇದ್ರೂ ನಿಮ್ಮ ಹತ್ರನೇ ನಾವು ಹೇಳ್ಕೊಳ್ಬೇಕಾಗತ್ತೆ. ಇನ್ಮೇಲೆ ನೀವೇ. ಆಂಟಿ ಇದ್ದರು ಆಂಟಿ ಹತ್ರ ಹೇಳ್ಕೊತಾ ಇದ್ದೆ, ಆಂಟಿ ಇಲ್ಲ. ಅಮ್ಮ ಇದ್ದರು ಅಮ್ಮನ ಹತ್ರ ಹೇಳ್ಕೊತಿದ್ದೆ, ಅಮ್ಮ ಇಲ್ಲ. ಇನ್ನು ನೆಕ್ಸ್ಟ್ ಇನ್ನೇನಿಲ್ಲ, ಕ್ಯಾಮ್ರಾ ಮುಂದೆನೇ ಎಲ್ಲನೂ ಪ್ರತಿಯೊಂದೂ ಏನೇ ಹೇಳಿ ಕಷ್ಟ ಅಳಿಸೋಕ್ಕಾಗಿ ಪ್ರತಿಯೊಂದೂ ಇವಾಗ ನಿಮ್ಗಳ ಹತ್ರನೇ ಹೇಳ್ಕೊಬೇಕಾಗುತ್ತೆ. ಅಷ್ಟೇ, ಇನ್ನೇನಿಲ್ಲ ನನಗೆ ದಾರಿ, ಅಷ್ಟೇ. ಓಕೆ, ಅದೇ ಫಸ್ಟು ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡು ಆಮೇಲೆ ನೋಡೋಣ, ಇದ್ರ ಬಗ್ಗೆ ಯೋಚನೆ ಮಾಡೋಣ, ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದನ್ನು.
ಸೊ ಓಕೆ, ಇವಾಗ ಕೆಲಸ ಇದೆ ಸ್ವಲ್ಪ ನನಗೆ, ಅದೆಲ್ಲ ಮಾಡ್ಕೊಂಡು ಸ್ವಲ್ಪ ಟೌನ್ಗೆಲ್ಲ ಹೋಗಬೇಕು. ಯಾಕೆಂದರೆ ಇಲ್ಲಿಂದ ಆಯಿತು ಈ ಕೆಲಸಗಳೆಲ್ಲ ಮುಗಿದ್ಮೇಲೆ ಇನ್ನು ಮುಂದಿನ ಕೆಲಸಗಳನ್ನೆಲ್ಲ ಮಾಡಬೇಕಲ್ವಾ. ಇನ್ನು ಮನೆಗೆ ಸಾಮಾನಾಗಿರ್ಬೋದು ಮತ್ತು ಬಟ್ಟೆಗಳು ತೊಗೊಬೇಕು. ಸೊ ಅದೆಲ್ಲ ತೊಗೊಬೇಕಾಗಿರೋದ್ರಿಂದ ಇವಾಗ ಅಲ್ಲಿಗೆ ಹೋಗಬೇಕಾಗಿದೆ ನಾನು. ಅದಕ್ಕೆ ನೋಡೋಣ. ಓಕೆ, ಈ ವ್ಲಾಗ್ ಮೋಸ್ಟ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಕೆಲಸ ಮಾಡೋದು ಅದು ಇದು ಅಂತ, ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಆದಷ್ಟು ನಾನು ಏನಂದರೆ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ನನಗೆ, ಹೇಳ್ದಂಗೆ ರೆಸ್ಟ್ ಮಾಡ್ತಾಯಿದ್ದೀನಿ, ತುಂಬ ರೆಸ್ಟ್ ಮಾಡ್ತಾಯಿದ್ದೀನಿ. ನನಗೆ ಆ ಮನಸ್ಥಿತಿ ಇಲ್ಲ. ಸುಮ್ಮನೆ ಎಲ್ಲೋ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ನ ತೆಗೆದು 2 ದಿನ 3 ದಿನದ್ದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿ ನಾನು ಹಾಕ್ತಾಯಿದ್ದೀನಿ, ಅಷ್ಟೇ ಆಗ್ತಾ ಇರೋದು ನನಗೆ. ಸೊ ಆದರೆ ಈ ಪೂಜೆಗಳು ಮಾಡೋದೆಲ್ಲ ವೀಡಿಯೋಗಳನ್ನ ನಾನು ಹಾಕ್ತೀನಿ. ಯಾಕೆ ಅಂತಂದರೆ ನನಗೊಂದು ಇದೊಂದು ಮೆಮೊರೀಸ್, ನಮ್ಮಮ್ಮಂದು ಹಿಂಗೆ ಪೂಜೆ ಮಾಡಿದ್ವಿ ಅನ್ನೋದೊಂದು ನಾನು ಎಷ್ಟೋ ದಿನಗಳು ತೆಗೆದು ನೋಡಿದ್ರೆ ನನಗೆ ನನ್ನ ಚಾನಲ್ನಲ್ಲಿ ಈ ವಿಡಿಯೋಗಳು ಉಳಿದಿರುತ್ತೆ. ಇದನ್ನು ನೋಡಿಕೊಂಡು ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊತೀನಿ ನಾನು, ಅಷ್ಟೇ. ಆಂಟಿದು ಹೇಗೆ ಮಾಡಿದ್ದೆ, ಆದರೆ ಇಷ್ಟೊಂದು ಆಂಟಿ ಡೈಲಿ ಮಾಡ್ತಾಯಿದ್ದೆ, ಆದರೆ ಇದಂತೂ ನನಗೆ ಮಾಡೋಕ್ಕೆ ಶಕ್ತಿನೇ ಇಲ್ಲ, ಹಂಗಾಗಿದೆ. ರಕ್ಷಿತ್ ಯಾರಾದರೂ ವೀಡಿಯೋ ಕ್ಲಿಪ್ಪಿಗೆ ತಗೊಳ್ತಾ ಇದ್ದಾರೆ ಅಷ್ಟೇ. ಓಕೆ, ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಇವಾಗ ಕೆಲಸ ಇದೆ, ಮುಂದಿನ ಕೆಲಸ ಮಾಡಿ.